ನಮ್ಮಪ್ಪ ಗದ್ದೆ ಹತ್ರ ಹೋಗಿದ್ದಾರೆ, ಅವ್ರಿಗೆ ಊಟ ತಗೊಂಡೋಗೋಣ ಅಂತ ತಗೊಂಡು ಹೋಗ್ತಾ ಇದ್ದೀವಿ. ಅದರ ಮೇಲೇನಾದ್ರೂ ಕುತ್ಕೊಬಿಟ್ರೆ ಆಮ್ಲೆಟ್. ದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಾ. ಅಮ್ಮ ಹೊಸ ಮನೆಯ ಮೊದಲ ಹೆಜ್ಜೆ ಫೌಂಡೇಶನ್ ಹಾಕಾಗೈತೆ. ಕೆಲ್ಸಕ್ಕೆ ಹೋಗಿ ಆದ್ರೂ ತೋಟನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ತೋಳೆಗೆ 120 ರೂಪಾಯಿ ಕೊಟ್ಟು ತಗೊಂಡು ತಿಂತಾ ಇದ್ದೆ. ನೆನ್ನೆ ಎಲ್ಲ ಅಳಸ್ತಾನೆ ಸಖತ್ತಾಗಿ ತಿಂದ್ಬಿಟ್ಟಿದ್ದೀನಿ. ಲಾಸ್ಟ್ ಸತಿ 27 ಚೀಲ ಹಾಕಿದ್ರು, 1 ರೂಪಾಯಿನೂ ಅದರಿಂದ ದುಡ್ಡು ಬಂದಿಲ್ಲ. ನಮ್ಮ ಅಪ್ಪಾಜಿ ಕೈಯಿಂದಲೇ ಹೋಯ್ತು. ಈ ಸತಿ ನೋಡ್ಬೇಕು. ಹಳಸನಣ್ಣನ್ನು ಕೀಳಲು ಅಳಿಯ ಮಾವನಿಂದ ಪರದಾಟ. ಚೌಟ್ರಿಗೆ ಇನ್ನ ಗಂಡು ಹೆಣ್ಣೆ ಬಂದಿಲ್ಲ, ಬಾಡೂಟ ಅಂತ ಫಸ್ಟೇ ಬಂದು ಕೂತ. ಬಾಡೂಟಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ. ಬಾಡೆ ನಮ್ಗಾಡು, ನಾ ತುಂಬಾ ಬ್ಯಾಡು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ರೆ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ನಾವು ಮದುವೆ ಮುಗಿಸ್ಕೊಂಡು ನಮ್ಮೂರಿಗೆ ಬಂದಿದ್ದು ಅರ್ಕಲಗೋಡ್ಗೆ. ಹಾಗೆ ನಮ್ಮಮ್ಮ ಕೂಡ ಇಲ್ಲ, ಅವ್ರು ಬೆಂಗಳೂರಿಗೆ ಹೋಗಿದ್ದಾರೆ, ಹುಷಾರಿಲ್ಲ ಅಂತ. ನಮ್ಮಮ್ಮ ಮತ್ತು ನನ್ನ ಆದ್ನಿ ಸಾಗರ್ ಅವ್ರ ತಂಗಿ ಇಬ್ಬರು ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ. ನಮ್ಮಂಗೆ ಹುಷಾರಿಲ್ಲ, ಕೈ ಇದೇನೋ ಬೆರಳು ನೋವಾಗಿದೆ ಅಂದ್ಬಿಟ್ಟು ಇವಾಗ ನಮ್ಮ ಮನೇಲಿ ನಾನು ಸಾಗರವ್ರ ಅಪ್ಪ ಇದ್ದೀವಿ. ಇವಾಗ ಅಪ್ಪಂಗೆ ನಮ್ಮಪ್ಪ ಗದ್ದೆ ಹತ್ರ ಹೋಗಿದ್ದಾರೆ, ಅವ್ರಿಗೆ ಊಟ ತಗೊಂಡೋಗೋಣ ಅಂತ ತಗೊಂಡು ಹೋಗ್ತಾ ಇದ್ದೀವಿ. ಬರೀ ನಮ್ಮ ಗದ್ದೆ ಎಲ್ಲ ತೋರಿಸ್ತೀನಿ, ನಮ್ಮಪ್ಪ ತೋಟ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ. ನಮ್ಮಪ್ಪ ಒಂದು 5 ನಿಮಿಷನೂ ಕೂಡ ವೇಸ್ಟ್ ಮಾಡಿರೋ ಟೈಮ್. ಫ್ರೀ ಟೈಮಲ್ಲೆಲ್ಲ ಗದ್ದೆ ಹತ್ರಕ್ಕೆ ಹೋಗ್ತಾರೆ, ಡ್ಯೂಟಿ ಮುಗಿಸ್ಕೊಬಂದು. ಇವು ಹೊರಗಡಿಕೆ ಕಡಿಯಲ್ಲ ಮಕ್ಕಳು ನೋಡಿ ಹೆಂಗೆ. ಬೈಕ್ ಹೊರಗಡೆ ನಿಲ್ಸಿರೋದಕ್ಕೂ ಅದಕ್ಕೂ ಫುಲ್ಲು ಸುಟ್ಟೋಯ್ತೈತೆ. ಅದರ ಮೇಲೇನಾದರೂ ಕುತ್ಕೊಬಿಟ್ರೆ ಆಮ್ಲೆಟ್. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ನೋಡಿ ನಮ್ಮನೆ ಇಷ್ಟ ಆಗಿದೆ. ಈಗ ನಮ್ಮೂರಲ್ಲಿ ಮನೆ ಕಟ್ಟಿಸ್ತಾ ಇದ್ದೀವಿ. ಅದರದ್ದು ಮೊದಲನೇ ಸ್ಟೆಪ್ ಅಂತ ಅಂದರೆ ಫೌಂಡೇಶನಲ್ಲಿ ಹಾಕಿ ಬಿಟ್ಟಿದ್ದಾರೆ. ಸ್ವಲ್ಪ ದಿನ ಕ್ಯೂರಿಂಗ್ ಆಗಲಿ ಅಂತ 1 ಮಂತ್. ಇದು ಏನು ಬರ್ತದೆ, ಇದು ರೂಮು, ಇದು ವರಂಡ, ಹಾಲು, ಆ ಕಡೆ ಕಿಚನ್ನು, ದೇವ್ರ. ಈ ಕಡೆ ಕಿಚನ್ ಲೆಫ್ಟ್ ಸೈಡು, ರೈಟ್ ಸೈಡ್ ಕಿಚನು, ಈ ಕಡೆ ಲೆಫ್ಟ್ ಸೈಡು ದೇವ್ರ ಮನೆ, ಮಧ್ಯದಲ್ಲಿ ಈ ಜಾಗದಲ್ಲಿ ಮೆಟ್ಲು. ಎಲ್ಲಿ ಮಧ್ಯದಲ್ಲಿ ಗ್ಯಾಪಲ್ಲಿ ಮೆಟ್ಲು, ಡೂಪ್ಲೆಕ್ಸ್. ಹಾಗೆ ಊರಲ್ಲಿ ಮನೆ ಕಟ್ಟಿಸ್ತಾ ಇರೋದೆಲ್ಲ ನೋಡಿಕೊಂಡು ಸಾಗರ್ ಅವ್ರ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಅವ್ರ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಬಿಟ್ಟು, ಹಾಗೆ ಅಪ್ಪ ತೋಟದ ಹತ್ರ ಇದ್ರು ಅಂತ ತೋಟದ ಹತ್ರಕ್ಕೆ ಹೋದ್ವಿ. ಇದೆಲ್ಲ ನಮ್ಮ ತೋಟ. ಅಲ್ಲಿ ನಮ್ಮ ಅಪ್ಪ ಹಸ ಕಟ್ಟಾಕ್ತವ್ರೆ. ನಮ್ಮಪ್ಪ ಗೌರ್ಮೆಂಟ್ ಆಫೀಸರ್, ಕೆಲಸಕ್ಕೆ ಹೋಗಿ ಆದ್ರೂ ತೋಟನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈಗ ನಮ್ಮ ಅಡಿಕೆ ತೋಟದವಿಂದ ಗದ್ದೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಾಜಿಯವರು ಶುಂಠಿ ಹಾಕೋರೆ ನಮ್ಮ ಊರಲ್ಲಿ. ಅದಕ್ಕೆ ಅಲ್ಗೋ ಹಾಗೆ ಹಳಸನ ಕಿತ್ತಿಟ್ಟೈತೆ, ಹಳಸನ ತರೋಣ ಅಂತ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ತಗೊಂಡೋಗ್ತಾ ಹಳಸನ. ಇಲ್ಲಿ ನಮ್ಮ ಅಪ್ಪಾಜಿ ಶುಂಠಿ ಹಾಕೈತೆ ಇಲ್ಲಿಗೆ, ಮತ್ತು ಇಲ್ಲಿ ಇದಿಷ್ಟು ನಮ್ಮ ಅಪ್ಪಾಜಿ ಶುಂಠಿ ಹಾಕೈತೆ ನಮಗೋಸ್ಕರ. ಇಲ್ಲಿ ಹಳಸನಣ್ಣು ಕಿತ್ತಿಟ್ಟೈತೆ, ಇಲ್ಲೆಲ್ಲ ಐತೆ ಹಳಸನಣ್ಣು ತುಂಬಿ ತುಡುಕ್ತಾ ಇದೆ. ಇದೇ ಹಳಸನಣ್ಣಿಗೆ ಬೆಂಗಳೂರಲ್ಲಿ 8 ತೋಳೆಗೆ 120 ರೂಪಾಯಿ ಕೊಟ್ಟು ತಗೊಂಡು ತಿಂತಾ ಇದ್ದೆ. ನೆನ್ನೆ ಎಲ್ಲ ಹಳಸನಣ್ಣು ಸಖತ್ತಾಗಿ ತಿಂದ್ಬಿಟ್ಟಿದ್ದೀನಿ. ಹಳಸನಣ್ಣು ಅಂದರೆ ಎಷ್ಟು ಇಷ್ಟ ನನಗೆ. ಈ ಕಡೆ ಇಲ್ಲಿ ಎಷ್ಟು ಚೀಲ ಹಾಕಿದ್ದೀರಾ? ಲಾಸ್ಟ್ ಸತಿ 27 ಚೀಲ ಹಾಕಿದ್ರು, 1 ರೂಪಾಯಿನೂ ಅದರಿಂದ ದುಡ್ಡು ಬಂದಿಲ್ಲ. ನಮ್ಮ ಅಪ್ಪಾಜಿ ಕೈಯಿಂದಲೇ ಹೋಯ್ತು. ಈ ಸತಿ ನೋಡಬೇಕು ಏನಾಗುತ್ತೆ ಅಂತ. ನಮ್ಮ ಅಪ್ಪಾಜಿ ಶುಂಠಿ ಹಾಕಿದ್ರು ಅಂತ ಗದ್ದೆ ಹತ್ರ ಬಂದಿದ್ವಿ. ಲಾಸ್ಟ್ ಇಯರ್ ನಮ್ಮಪ್ಪ 27 ಚೀಲ ಶುಂಠಿ ಹಾಕಿದ್ರು, ಅದರಿಂದ 1 ರೂಪಾಯಿನೂ ಕೂಡ ಲಾಭ ಆಗಲಿಲ್ಲ ನಮ್ಮ ಅಪ್ಪಂಗೆ. ಬರೀ ಆದ್ರೂ ಒಂದು ನಂಬಿಕೆ ಇಟ್ಕೊಂಡು ಈ ವರ್ಷ 23 ಚೀಲ ಶುಂಠಿ ಹಾಕಿದ್ದಾರೆ. ಒಂದು ನಂಬಿಕೆಯಲ್ಲಿ ಈ ವರ್ಷನಾದ್ರು ಒಂದೊಳ್ಳೆ ಬೆಲೆ ಸಿಗಲಿ ಅಂತ.
ಹಾಗೆ ನಂಗೆ ಹಳಸಿನಣ್ಣು ಇಷ್ಟ ಅಂತ ನಮ್ಮ ಅಪ್ಪ ಹಳಸಿನಣ್ಣು ಕುಯ್ದಿಟ್ಟೈತೆ ಬೆಂಗಳೂರಿಗೆ ತಗೊಂಡೋಗಕ್ಕೆ ಅಂತ. ಹಾಗೆ ಮರದಲ್ಲೇ ಒಂದು ಹಳಸಿನಣ್ಣು ಕೂಡ ಹಣ್ಣಾಗಿತ್ತು ಅಂತ ಸಾಗರವರು ಮತ್ತೆ ಅಪ್ಪಾಜಿನೂ ಸೇರ್ಕೊಂಡು ಇಬ್ರು ಕೀಳ್ತಾವ್ರೆ. ಹೈಟಲ್ಲಿತ್ತು ಅಪ್ಪ. ಅವರಿಬ್ರು ಕಷ್ಟಪಟ್ಟು ಹಳಸಿನಣ್ಣು ಕೀಳ್ತಾ ಇದ್ರೆ ನಾನು ರೇಗಿಸ್ತಾ ನಿಂತಿದ್ದೆ ಅವ್ರನ್ನ. ಹಳಸಿನಣ್ಣನ್ನು ಕೀಳಲು ಅಳಿಯ ಮಾವನಿಂದ ಪರದಾಟ. ಹಾಗೆ ಹಳಸಿನ್ಕಾಯಿ ಸಾಂಬಾರು ಮಾಡೋದಕ್ಕೆ ಅಂತ ಹಳಸಿನ್ಕಾಯಿ ಕುಯ್ಸ್ಕೊಂಡು ತಗೊಂಡೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಬೆಂಗಳೂರಲ್ಲಂತೂ ಹಳಸಿನ್ಕಾಯಿ ಎಲ್ಲ ಮಾತಾಡ್ಸಂಗೆ ಇಲ್ಲ, ಅಷ್ಟು ರೇಟ್ ಇದೆ, 40 ರೂಪಾಯಿ kg ಹಳಸಿನ್ಕಾಯಿ. ಹಾಗೆ ನಮ್ಮಪ್ಪ ಗೆಣಸು ಕೂಡ ಹಾಕಿದ್ರು. ಗೆಣಸು ತಗೊಂಡು ಶುಂಠಿ, ಹಳಸಿನ್ಕಾಯಿ, ಹಳಸಿನಣ್ಣು ಎಲ್ಲ ತಗೊಂಡು ವಾಪಸ್ ನಾವು ಮನೆಗೆ ಬಂದ್ವಿ. ನಮ್ಮ ಅಪ್ಪನಿಗೆ ಟಿಫನ್ಗೆ ಅಂತ ಮುದ್ದೆ ಮಾಡ್ತಾ ಇದ್ದೀನಿ. ಈ ಕಡೆ ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿದ್ದೆ ಸಂಜೆ, ಅದನ್ನ ಬೇಯಕ್ಕೆ ಮಾಡಿದ್ದೀನಿ. ನಮ್ಮ ಅಪ್ಪನಿಗೆ ಬೆಳಿಗ್ಗೆ ಟಿಫನ್ಗೆ ಮುದ್ದೆ ಬೇಕು. ಮುದ್ದೆ, ಅನ್ನ, ಚಪಾತಿ ಏನೋ ತಿನ್ನಲ್ಲ ನಮ್ಮ ಅಪ್ಪ, ಬರೀ ಮುದ್ದೆ, ರಾಗಿ ಮುದ್ದೆ. ಸ್ಯಾಟರ್ಡೇ ಮಾರ್ನಿಂಗ್ ಅಪ್ಪ ಡ್ಯೂಟಿಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಾ ಇದ್ರು. ಟಿಫನ್ಗೆ ಮುದ್ದೆ ಮಾಡ್ತಾ ಇದ್ದೀನಿ. ಇದೇನು ಬೆಳಿಗ್ಗೆನೆ ಮುದ್ದೆ ಮಾಡ್ತಾ ಇದ್ದಾಳೆ ಟಿಫನ್ಗೆ ಅಂತ ಅನ್ಕೋಬೇಡಿ. ನಮ್ಮ ಅಪ್ಪಂಗೆ ಮುದ್ದೆ ಒಂದು ಮಾಡಿಕೊಟ್ಬಿಟ್ರೆ ಸಾಕು. ಅದು ಟಿಫನ್ಗೆ ದೋಸೆ, ಇಡ್ಲಿ, ಚಪಾತಿ ಅಂತ ಏನು ಬೇಡ, ಮುದ್ದೆ ಒಂದು ಮಾಡಿಕೊಟ್ಬಿಟ್ರೆ ಸಾಕು. ಸ್ವರ್ಗ ಇದ್ದಂಗೆ ಅನಿಸುತ್ತೆ ನಮ್ಮ ಅಪ್ಪಂಗೆ. ಈಗ ಮುದ್ದೆಗೆ ಮಳೆ ಹುಳಿಕಾಳು ಸಾಂಬಾರು ಮತ್ತು ಮುದ್ದೆ ಮಾಡ್ತಾ ಇದ್ದೀನಿ. ರಂಗೋಲಿ ಬಿಡಕ್ ಬರಲ್ಲ ಇವರೆಲ್ಲ. ರಂಗೋಲಿ ಹಾಗೆ ಒಂದು ಬೀಗ್ ರೂಟ್ ಆಯಿತು ಅಂತ ಬೀಗ್ ರೂಟಕ್ಕೆ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಚೌಟ್ರಿಲಿ ಇನ್ನೂ ಗಂಡು ಹೆಣ್ಣೆ ಬಂದಿರಲಿಲ್ಲ ಚೌಟ್ರಿಗೆ. ಆ ಚೌಟ್ರಿಲಿ ಯಾರು ಜನನೇ ಇರಲಿಲ್ಲ. ನಾವು ಫಸ್ಟೇ ಹೋಗಿ ಕೂತಿದ್ದೋ ಬೀಗ್ ರೂಟಕ್ಕೆ. ನನಗೆ ಅದೆಲ್ಲ ನೋಡಿ ನಗು ಬರ್ತಾಯಿತ್ತು. ಹಾಗೆ ಬೀಗ್ ರೂಟ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬರ್ತಾ ಇದ್ವಿ. ಬರಬೇಕಾದ್ರೆ ಅಂತೂ ಸಖತ್ತು ಮಳೆ, ತುಂಬ ಜೋರಾಗಿ ಬರ್ತಾಯಿತ್ತು ಅಂತ ಫುಲ್ಲು ಮಳೆಲೆಲ್ಲ ನೆಂದು ಹಣ್ಗಾಯಿ ನೀರ್ಗಾಯಿ ಆಗೋಗ್ಬಿಟ್ಟಿದ್ದು. ಮುಖದ್ಮೇಲೆ ಚೆನ್ನಾಗಿ ನೀರು ಕೂತೈತೆ. ನನ್ನ ಫೇಸಲ್ಲಿ ನೋಡಿ ನೀರು ಯಾವ ರೀತಿ ಕೂತೈತೆ. ಒಂದೊಂದು ಡ್ರಾಪ್ ಕೂಡ ಫೇಸ್ ಮೇಲೆ ಹಾಗೆ ಕೂತೈತೆ. ವಾಟರ್ ಪ್ರೂಫ್ ಮೇಕಪ್. ಸಾಂಬಾರು ಪಾತ್ರೆ ಇಟ್ಟಿದ್ದೀನಿ. ಹಾಗೆ ಹುಳ್ಳಿಕಾಳು ಒಗ್ಗರಣೆ ಮಾಡಿಟ್ಟಿದ್ದೀನಿ. ನಮ್ಮ ಅಪ್ಪಂಗೆ ಹುಳ್ಳಿಕಾಳು ಸಾಂಬಾರು ಇದ್ರೆ ಸಾಕು. ಯಾವ ಮಟನ್ ಬೇಡ, ಎರಡು ಚಿಕನ್ ಬೇಡ, ಹುಳ್ಳಿಕಾಳು ಸಾಂಬಾರು ಮತ್ತು ಕಾಳು ಮಾಡಿದ್ದೀನಿ ಮತ್ತು ರೈಸ್ ಮಾಡಿಟ್ಟಿದ್ದೀನಿ ಮಧ್ಯ. ಈಗ ಬೆಂಗಳೂರು ಹಾಗೆ ಬಸ್ಗಳೆಲ್ಲ ಫುಲ್ಲು ರಶ್ ಆಗಿತ್ತು. ಅರ್ಕಲಗೂಡಿಯಿಂದ ಬೆಂಗಳೂರುವರೆಗೂ ಫುಲ್ಲು ಸ್ಟ್ಯಾಂಡಿಂಗಲ್ಲೇ ಬಂದ್ವಿ. ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಫಸ್ಟು ಮನೆಗೆ ಹೋದರೆ ಸಾಕು ಅಂದ್ಕೊಂಡು ಮತ್ತೆ ವೀಡಿಯೋಸ್ನೇ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತಿನ ವ್ಲಾಗ್ ಹೀಗಿತ್ತು.